ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತು ಲೇಟ್ ಮಾಡೋದಾಗ್ಲಿ, ಇಲ್ಲ ನಾನು ಬರಲ್ಲ ಅನ್ನೋದಾಗ್ಲಿ, ಈ ಡೇಟ್ ಇಷ್ಟು ಡೇಟ್ ಇದೆ ಮ್ಯಾಮ್, ನೀವು ಮಾಡಬೇಕು. ಎಸ್. ಸೊ ಇವಾಗ ಸೆಲ್ಫ್ ಬ್ರ್ಯಾಂಡಿಂಗ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಬ್ರ್ಯಾಂಡಿಂಗ್ ಇಲ್ಲ ಅಂದ್ರೆ ಆಪರ್ಚುನಿಟೀಸ್ ಸಿಗೋದಿಲ್ಲ. ಯಾಕಂದ್ರೆ ಏನಂತ ತೋರಿಸ್ತೀವಿ ನಾವು, ನಾವ್ ಹೇಗಿದೀವಿ, ಏನ್ ಮಾಡ್ತಿದೀವಿ, ಯಾವ ಲುಕ್ ಅಲ್ಲಿ ಹೆಂಗ್ ಕಾಣಿಸ್ತೀವಿ, ಹಿಂಗಿರ್ತೀವಿ. ಆಕ್ಚುಲಿ ನಾನು ನ್ಯಾಚುರಲ್ ಆಗೇ ಇರಕ್ ಇಷ್ಟಪಡ್ತೀನಿ. ತುಂಬಾ ಮೇಕಪ್ ಹಾಕೊಂಡೆಲ್ಲ ಫೋಟೋ ಶೂಟ್ ಮಾಡೋದು ಮುಂಚೆ ಆ ತರ ಇತ್ತಿತ್ತು. ಬಟ್ ಇವಾಗೆಲ್ಲ ಏನಿಲ್ಲ, ನಾನು ನ್ಯಾಚುರಲ್ ಆಗೇ ಇದ್ ಮಾಡಿ, ಬಿಕಾಸ್ ನ್ಯಾಚುರಲ್ ಫೋಟೋ ಶೂಟ್ಸ್ಗಳು ಪ್ರಿಫರ್ ಮಾಡ್ತಾರೆ ಇವಾಗ. ನೋಡೋದಕ್ಕೆ ಫೋಟೋದಲ್ಲೇ ಒಂಥರ ಇರ್ತಾರೆ, ಡೈರೆಕ್ಟ್ ಆಗಿ ಬಂದಾಗೆ ಒಂಥರ ಇರ್ತಾರಲ್ಲ. ಸೊ ಇವಾಗ ನ್ಯಾಚುರಲ್ ಆಗಿ ಅದನ್ನ ಸುಮಾರು ಮಾಡ್ಕೊಂಡು ಇಟ್ಕೊಂಡಿದೀನಿ. ಅಂದ್ರೆ ನಾನು ಏನಾದ್ರೂ ಅವರು ಕೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಶೇರ್ ಮಾಡ್ಬಿಟ್ಟು ನನ್ನ ಫೋಟೋ ಶೂಟ್ಸ್ಗಳ್ದು ಮತ್ತೆ ಆಡಿಷನ್ ಏನಾದ್ರು ವಿಡಿಯೋ ಇದ್ರೆ ಅದನ್ನ ಕಳ್ಸೋದು. ಸೊ ಆ ತರ ಮಾಡ್ಕೊಂಡು ಬರ್ತಾ ಇದೆ. ಸೊ ಆಫ್ಟರ್ ಅ ಲಾಂಗ್ ಬ್ರೇಕ್, ಅಟ್ ಲೀಸ್ಟ್ ಅರೌಂಡ್ 10 years ಆಯ್ತಾ ಫ್ರಮ್ ಅ ಬ್ರೇಕ್ ಅಂಡ್ ಯು ವಾಂಟ್ ಟು ಕಮ್ ಬ್ಯಾಕ್? ಇಲ್ಲ, ರೀಸೆಂಟ್ ಆಗಿ ನಾನು ಜೀವನದಿ ಮಾಡಿದ್ನಲ್ಲ, 2-3 years. ಸೊ ತುಂಬಾ ಬ್ರೇಕ್ ಆಗ್ಲಿಲ್ಲ. ಅವಾಗ ನಾನು ಅಶ್ವಿನಿ ನಕ್ಷತ್ರ ಮಾಡಿದ್ದು, ಅದು ತುಂಬಾ ಲಾಂಗ್ ಬ್ರೇಕ್ ಆಯ್ತು. ಸೊ ಡಿಡ್ ಯು ಫೀಲ್ ಸಮ್ವೇರ್ ಆ ಗಿಲ್ಟ್? ನಾನು ಅಷ್ಟೊಂದು ಕಷ್ಟ ಪಟ್ಕೊಂಡು ನಾನು ಇಂಡಸ್ಟ್ರಿಗೆ ಬರಬೇಕು, ಹಠ ಇಟ್ಕೊಂಡು ನಾನು ಅಲ್ಲಿ ಬಂದೆ, ಬಟ್ ಆ ಬ್ರೇಕ್ ಸಿಕ್ತು, ಬ್ರೇಕ್ ತಗೊಳ್ಳೇಬೇಕಿತ್ತು. ಡಿಡ್ ಯು ಎಂಜಾಯ್ ದ ಬ್ರೇಕ್ ಮೋರ್? ಓಕೆ, ಡಿಡ್ ಯು ಹ್ಯಾವ್ ದಟ್ ಗಿಲ್ಟ್ ನಾನು ಮೀಡಿಯಲ್ಲಿ ಇಲ್ಲ ಅಂತನಾ, ಅಥವಾ ಡಿಡ್ ಯು ಎಂಜಾಯ್ ದ ಮದರ್ಹುಡ್ ಮೋರ್? ಬೋತ್ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಬಿಕಾಸ್ ಮದರ್ಹುಡ್ ಲೈಫ್ ಸ್ಟೈಲೇ ಬೇರೆ, ಅದಕ್ಕೂ ನಾನು ಡೆಡಿಕೇಶನ್ ತುಂಬ ಕೊಡ್ತಾನೂ ಇದ್ದೀನಿ ಇವಾಗ್ಲೂ ಸಹ. ಸೊ ಇದು ಪ್ರೊಫೆಷ್ನಲ್ ಅಂತ ಬಂದಾಗ ಅದಕ್ಕೆ ಬೇರೆ ಟೈಮಿಂಗ್ಸು, ಅಂದರೆ ಅದಕ್ಕೆ ಅಂತಲೇ ಒಂದು ಲೈನ್ ಇದೆ. ಇವಾಗ ನಾನು ಯಾರಿಗಾದ್ರೂ ನಾನು ಕಮಿಟ್ ಆಗ್ತೀನಿ, ಇವಾಗ ನಾನು ಸೀರಿಯಲ್ಸ್ ಮಾಡಬೇಕು, ಫಿಲ್ಮ್ಸ್ ಮಾಡಬೇಕು ಅಂತ ಕಮಿಟ್ ಆಗ್ತೀನಿ, ಆನ್ ಟೈಮ್ ಇರಬೇಕು ಅಂದರೆ ನಾನು ಈಗಲೂ ಇರ್ತೀನಿ. ಡಿಸಿಪ್ಲಿನ್ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ದು ಒಬ್ರದ್ದೇ ನಾವು ಥಿಂಕ್ ಮಾಡಬಾರ್ದು. ಅಲ್ಲಿ ಟೆಕ್ನಿಷಿಯನ್ಸ್ಗಳು ಇರ್ತಾರೆ, ನಮ್ಗೆ ಕೂತಿದ್ದ ಜಾಗದಲ್ಲೇ ಎಲ್ಲ ಊಟಕ್ಕೆ ತಿಂಡಿಗೆ ಎಲ್ಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ ಅಂದಾಗ ನಾವು ಅವ್ರಿಗೆ ಡೆಡಿಕೇಶನ್ ಆಗಿ ರೆಸ್ಪೆಕ್ಟ್ ನಿಜ ಕೊಡಬೇಕು. ಬಿಕಾಸ್ ಅದು ತುಂಬ ಓಲ್ಡ್ ಟೀಮ್ ವರ್ಕ್ ಮಾಡುತ್ತೆ, ತುಂಬ ಜನ ವರ್ಕ್ ಮಾಡ್ತಾರೆ, ಒಬ್ರು ಇಬ್ರು ವರ್ಕ್ ಮಾಡಲ್ಲ. ಆಮೇಲೆ ಮೇನ್ ಪ್ರೊಡ್ಯೂಸರ್ಸ್ಗಳು ಇನ್ವೆಸ್ಟ್ ಮಾಡಿರ್ತಾರೆ ಸೀರಿಯಲ್ಸ್ಗೆ ಆಗಿರ್ಬೋದು, ಫಿಲಿಮ್ಸ್ಗೆ ಆಗಿರ್ಬೋದು. ಅವ್ರು ಹೆಂಗೆ ಸ್ಟ್ರಗಲ್ ಮಾಡಿಕೊಂಡು ಅಥವಾ ಹೆಂಗ್ ತಂದೆ ದುಡ್ಡು ಹಾಕಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಸ್ಟ್ರಗಲ್ ಗೊತ್ತಿರುತ್ತೆ. ಸೊ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ನಮ್ಗೆ ಏನು ಕೆಲಸ ಕೊಟ್ಟಿರ್ತಾರೆ, ನಮ್ಗೆ ಈ ಟೈಮಿಂಗ್ಸ್ ಹೋಗ್ಬೇಕು, ಈ ಟೈಮಿಂಗ್ಸ್ ಅಂತ ಇರುತ್ತೆ, ನಾವು ಮಾಡಬೇಕು, ನಮ್ದು ಏನು ಕೆಲಸ ಇರುತ್ತೋ ಬರಬೇಕು. ಸೊ ನಾನು ಇವಾಗಲೂ ಅದನ್ನು ಮೇಂಟೈನ್ ಮಾಡ್ತೀನಿ. ಈಗಲೂ ನಾನು ಟೈಮಿಂಗ್ ಸೆನ್ಸ್ ಅನ್ನೋದು ಈಗಲೂ ನಾನು ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತು ಲೇಟ್ ಮಾಡೋದಾಗ್ಲಿ, ಇಲ್ಲ ನಾನು ಬರಲ್ಲ ಅನ್ನೋದಾಗ್ಲಿ, ಈ ಡೇಟ್ ಇಷ್ಟು ಡೇಟ್ ಇದೆ ಮ್ಯಾಮ್, ನೀವು ಮಾಡಬೇಕು. ಎಸ್, ಮಾಡ್ಬಿಟ್ಟು ನಾನು ಆರಾಮಾಗಿ ಬರ್ತೀನಿ. ನಾನು ಸೊ ನೌ ಯು ವಾಂಟ್ ಟು ಡೂ ಅ ಕಮ್ ಬ್ಯಾಕ್. ವಾಟ್ ಆರ್ ಯುವರ್ ಪ್ರಿಪರೇಷನ್ಸ್ ಟು ಕಮ್ ಬ್ಯಾಕ್? ನಾನೇನಂದರೆ ನಾನು ಹೇಗಿದ್ದೀನೋ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಾದ್ಮೇಲೆ ಅದೇ ಹೇಳಿದ ನಾನು ಫೋಟೋ ಶೂಟ್ಸು ಅದು ಇದು. ಸೊ ನಾನೀಗ ರೀಸೆಂಟಾಗಿ ಮೂವಿ ಮಾಡಿದೆ. ಬಿಕಾಸ್ ಅದು ನನ್ನ ಫ್ರೆಂಡೇ ಆಗಿರೋದ್ರಿಂದ ನನಗಿನ್ನೂ ಈಸಿ ಆಯಿತು. ಇನ್ಫ್ಲುಯೆನ್ಸು ಆ ಥರ ಇರ್ಬೋದು, ಆ ಟೀಮು ಎಲ್ಲ ಇರೋದ್ರಿಂದ ನಾನು ಮೂವಿ ಮಾಡಿದೆ. ಸೊ ಅದೊಂದು ಈಸಿ ಆಯ್ತು ನನಗೆ. Okay, so we're going to see Annapurna in a big screen very soon. Very nice to hear that. Super good, very good. Good. ಆಮೇಲೆ ಸಮಥಿಂಗ್ ಮೋರ್ ಅಬೌಟ್, ಈಗ ಈ ಪಾತ್ರ ನನಗೆ ಮಾಡಬೇಕು ಅನ್ನೋದೊಂದು ಆಸ್ಪಿರೇಷನ್ ಇದೆಯಾ? ಈಗ ಒಬ್ರಿಗೆ ಯಾವುದೇ ಕಲಾವಿದ ಆದ್ರೂ ನಂಗೆ ಈ ಪಾತ್ರ ಒಂದು ಸಿಗಬೇಕಪ್ಪ, ದೆನ್ ಐ ಆಮ್ ಫುಲ್ಫಿಲ್ ಆಸ್ ಎನ್ ಆರ್ಟಿಸ್ಟ್ ಅನ್ನೋದು, ಆ ಥರ ಯಾವುದಾದ್ರೂ ಒಂದು ಪಾತ್ರ ಇಸ್ ದೇರ್ ಇನ್ ಯೋರ್ ಮೈಂಡ್? ನೆಗೆಟಿವ್ ರೋಲ್ ಮಾಡೋಕ್ಕೆ ಇಷ್ಟ. ಏನಕ್ಕೆ ನೆಗೆಟಿವ್ ರೋಲ್ ಮಾಡೋಕ್ಕೆ ಇಷ್ಟ ನಿಮಗೆ? ಯಾಕೆಂದ್ರೆ ಅದೇ ಹೈಲೈಟ್ ಆಗೋದು ಜಾಸ್ತಿ. ಹಂಗಂತೀರಾ? ಯಾಕೆ ಹೈಲೈಟ್ ಆಗೋದು ವಿಲನ್ನೇ ಜಾಸ್ತಿ? ವಿಲನ್ನ ಜಾಸ್ತಿ ಆ್ಯಕ್ಚುಲಿ ಇಷ್ಟಪಡ್ತಾರೆ. ಯಾಕಂದರೆ ಅವರೇ ಅಲ್ವಾ ಜಾಸ್ತಿ ಹೀರೋಯಿನ್ಗೆ ಬೈಯೋದು, ಆಮೇಲೆ ಆ ಥರ ಎಲ್ಲ ಇರುತ್ತಲ್ವಾ. ಸೊ ಹಂಗಾಗಿ ಅವರೇ ಹೈಲೈಟ್ ಆಗೋದು.
ವಿಲನ್ ಕ್ಯಾರೆಕ್ಟರ್ಗಳು ತುಂಬಾ ಇಷ್ಟ ಆಗುತ್ತೆ. ವಿಲನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಅದ್ ಬಿಟ್ರೆ ಇನ್ಯಾವ್ದು ಕ್ಯಾರೆಕ್ಟರ್ ವಿಚ್ ಯು ಫೀಲ್ ದಟ್ ಓಕೆ ಈಗ ಆಲ್ಮೋಸ್ಟ್ ಅರೌಂಡ್ 4-5 ಮಾಡಿದಿರಲ್ವಾ ಸೀರಿಯಲ್, ದಿಸ್ ವಾಸ್ ದ ಬೆಸ್ಟ್ ದಟ್ ಐ ರಿಯಲಿ ಎಂಜಾಯ್ಡ್ ಡೂಯಿಂಗ್ ಅಂದ್ರೆ ಯಾವ ಪಾತ್ರ? ಈಗ ಅಶ್ವಿನಿ ನಕ್ಷತ್ರ ಆಗಿರ್ಬೋದು, ಇಲ್ಲ ಅಂದ್ರೆ ಅಶ್ವಿನಿ ನಕ್ಷತ್ರ. ಯಾಕಂದ್ರೆ ನಾನು ಒರಿಜಿನಲ್ ಕ್ಯಾರೆಕ್ಟರ್ ಅದು. ನಾನು ಮನೇಲಿ ಫುಲ್ಲು ಕಿರ್ಚ್ಕೊಂಡು ಹಂಗೆ ಹಿಂಗೆಲ್ಲ ಮಾತಾಡ್ತೀನಿ. ಸೊ ಹಠ ಮಾಡೋದು ಜಾಸ್ತಿ, ಆ ತರ ಎಲ್ಲ ಕ್ಯಾರೆಕ್ಟರ್. ಬಟ್ ನಂಗೆ ಸೇಮ್ ಕ್ಯಾರೆಕ್ಟರ್ ಅಶ್ವಿನಿ ನಕ್ಷತ್ರದಲ್ಲಿ ಸಿಕ್ಕಿದ್ದು. ಸೊ ಹಾಗಾಗಿ ನನಗೆ ಅದು ತುಂಬಾ ಎಂಜಾಯ್ ಮಾಡಿಕೊಂಡು ಅಥವಾ ಇಷ್ಟವಾದ ಪಾತ್ರ ಅಂದ್ರೆ ಅದು. ಓಕೆ. ಮುಂಚೆ ನಿಮ್ಗೆ ಆಪರ್ಚುನಿಟೀಸ್ ಯು ಗಾಟ್ ಇಟ್ ವೆರಿ ಈಸಿಲಿ ಬಿಕಾಸ್ ಯು ವರ್ ಆಲ್ರೆಡಿ ದೇರ್ ಇನ್ ಕಪಲ್ ಆಫ್ ದ ರಿಯಾಲಿಟಿ ಶೋಸ್ ಆಗಿರ್ಬೋದು. ಆಪರ್ಚುನಿಟೀಸ್ ಬೇಗ ಸಿಗ್ತಿತ್ತು. ಇವಾಗ ಆಪರ್ಚುನಿಟೀಸ್ ಅದೇ ಥರ ಬೇಗ ಸಿಗುತ್ತಾ? ಈಗ ಸ್ವಲ್ಪ ಕಷ್ಟ ಇದೆ. ಹೌದಾ? ವೈ ಯು ಫೀಲ್ ಇಟ್ ಇಸ್ ಕಷ್ಟ? ವೈ ಡು ಯು ಫೀಲ್ ಇಟ್ ಇಸ್? ಅದೇ ಹೇಳದ್ನಲ್ಲ, ಮೇನ್ ಇನ್ಫ್ಲುಯೆನ್ಸ್ ಇರಬೇಕು. ಪರ್ಸನಲ್ ಬ್ರ್ಯಾಂಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಮೇನ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಏನು ಮಾಡ್ತೀನಿ, ನಂದನ್ನು ನಾನು ಪ್ರೊಫೈಲ್ನ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಹೆಲ್ಪ್ ಆಯಿತು ನನಗೆ ಆ್ಯಕ್ಚುಲಿ. ಇವಾಗ ಫ್ಯಾಮಿಲಿ ಇಸ್ ಓಕೆ ಟು, ಈಗ ಅಪ್ಪ ಏನೋ ಹೇಳಲ್ವಾ ಮತ್ತೆ ವಾಪಸ್ ಇಯರ್ ಇಂಟು? ನಾನು ಮದುವೆ ಆದ್ಮೇಲೆ ಅವ್ರೇನು ಹೇಳಲಿಲ್ಲ. ಅಂದ್ರೆ ಇನ್ನೊಂದು ಏನು ಫೀಲ್ ಮಾಡಿದ್ರು ಅಂದ್ರೆ ಅದು ಹೇಳೋದು ಮತ್ತೆ ಅವ್ರಿಗೆ ನಾನು ಸೀರಿಯಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಆಯ್ತು ಆಕ್ಚುಲಿ. ಹೌದಾ? ನನ್ನ ಮಗಳನ್ನ ನಾನು ಬಿಡ್ಬೇಕಾಗಿತ್ತು, ನಾನು ಯಾಕೆ ಬಿಡ್ಲಿಲ್ಲ ಅಂತ ಫೀಲ್ ಆಯ್ತು ಅವ್ರಿಗೆ. ನಾನು ಬಿಡ್ಬೇಕಾಗಿತ್ತು ಅವಳಿಗೆ ಅಂತ. ಅವ್ರಿಗೇನೋ ಅಂದ್ರೆ ಏನೋ ಒಂಥರ ಇತ್ತು, ಇಂಡಸ್ಟ್ರಿ ಅಂದ್ರೇನೆ ಸೇಫ್ ಇಲ್ಲ.